ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಪುನೀತ್ ಅರಸ್. ಇವತ್ತು ನಿಮಗೋಸ್ಕರ ಸಿಂಪಲ್ಲಾಗಿ ಒಂದು ಬೆಂಡೆಕಾಯಿ ಮೊಸರು ಗೊಜ್ಜು ಮಾಡ್ತಿದ್ದೀನಿ. ಅಂದರೆ ಹಿಂದಿನಲ್ಲಿ ದಹಿ ಬಿಂಡಿ ಅಂತ ಕರೀತಾರೆ. ಇದು ನಾರ್ತ್ ಇಂಡಿಯಾದಲ್ಲಿ ಫೇಮಸ್ ಆದಂಥ ಒಂದು ಅಡುಗೆ. ಇದು ರೊಟ್ಟಿ ಚಪಾತಿಗೆ ಜೊತೆ ಬಳಸುವಂಥದ್ದು. ಸೊ ಒಂದು ಬಾಣಲೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹೆಚ್ಕೊಂಡ್ರ ಅಂತ ಬೆಂಡೆಕಾಯಿನ ಹಾಕಬೇಕು. ಹೈ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹೆಚ್ಕೊಂಡ್ರೆ ಬೆಂಡೆಕಾಯಿ ಅಂತಂದರೆ ಬೆಂಡೆಕಾಯಿನ ತೊಳೆದು ಅದನ್ನೊಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡು ಆಮೇಲೆ ಈಗಿಲ್ಲ ಕಟ್ ಮಾಡಿದ್ದೀನಲ್ಲ ಈ ಥರ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಅಂದರೆ ಆಲ್ಮೋಸ್ಟ್ ಚೆನ್ನಾಗಿ ಅದು ಬ್ರೌನಿಷ್ ಆಗಬೇಕು, ಆ ಥರ ಹುರ್ಕೋಬೇಕು. ಅಂದರೆ ಅದು ಲೋಳೆ ಇರಬಾರ್ದು. ನೀವೇನಾದರೂ ತೊಳೆದು ಹಂಗೇನೆ ಹೆಚ್ಚಿದ್ರೆ ಆ ನೀರು ಅದು ಸೇರಿಕೊಂಡು ಲೋಳೆ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಬೆಂಡೆಕಾಯಿ ಹೆಚ್ಕೊಳ್ಬೇಕಾದ್ರೆ ನೀಟಾಗಿ ಬೆಂಡೆಕಾಯಿನ ಒರೆಸ್ಕೊಂಡು ಹೆಚ್ಕೋಬೇಕಾಗತ್ತೆ. ತೊಳೆದು ಒರೆಸಿ ಹೆಚ್ಕೊಂಡು ಈ ಥರ ಬೆಂಡೆಕಾಯಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳೋ ಥರ ಹುರ್ಕೋಬೇಕು. ಅಂದರೆ ಅರ್ಧ ಇಲ್ಲೇ ಬೆಂದೋಗ್ಬಿಡ್ಬೇಕು ಚೆನ್ನಾಗಿ. ಆ ಥರ ಬೇಯಿಸ್ಕೊಂಡ ಮೇಲೆ ಆ ಬೆಂಡೆಕಾಯಿನ ನಾವು ಒಂದು ಪಾತ್ರೆಗೆ ಎತ್ತಾಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಈಗ ಹೊಗೆ ಬರ್ತೈತೆ. ಆ ಥರ ಚೆನ್ನಾಗಿ ಹುರ್ಕೊಳ್ತಾ ಹೋಗ್ಬೇಕು. ಈ ಥರ ಹೈ ಫ್ಲೇಮಲ್ಲೇ ನೀಟಾಗಿ ಉರಿಬೇಕು. ಅಲ್ಲಿ ಬ್ರೌನಿಷ್ ಆಗೋದು ಕಾಣ್ತಿದೆಯಲ್ಲ, ಅಲ್ಲಲ್ಲೇ ಒಂದೊಂದು ಬೆಂಡೆಕಾಯಿ ಬ್ರೌನ್ ಆಗ್ತದೆ. ಚೆನ್ನಾಗಿ ಈ ಥರ ಎಳೆ ಬೆಂಡೆಕಾಯಿ ತಂದರೆ ಚೆನ್ನಾಗಿರುತ್ತೆ. ಇವತ್ತು ನಾನು ತಂದಿದ್ದ ಬೆಂಡೆಕಾಯಿ ಸ್ವಲ್ಪ ಬಲ್ತಿದ್ದು, ಬಟ್ ಓಕೆ, ನಡೆಯುತ್ತೆ, ಏನಾಗಲ್ಲ. ಚೆನ್ನಾಗಿ ಹುರ್ಕೊಂಡು ಆಮೇಲೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇಟ್ಸ್ ಓಕೆ. ಈಗ ಬ್ರೌನಿಷ್ ಆಗ್ತಿದೆ ನೋಡಿ, ಅಲ್ಲಲ್ಲೇ ಕಾಣ್ತಾ ಐತೆ. ಈಗ ಫ್ಲೇಮ್ನ ಲೋ ಮಾಡ್ಕೊಂಡ್ಬಿಟ್ಟು ಅಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಹುರಿದಿರೋಂಥ ಬೆಂಡೆಕಾಯಿನ ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು. ಈಗ ಅದೇ ಪಾತ್ರೆಗೆ ಮತ್ತು ನಾವೇನು ಬೆಂಡೆಕಾಯಿ ಹುರ್ಕೊಳ್ತೀವಿ ಅದೇ ಪಾತ್ರೆಗೆ ಇನ್ನೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಬಳಸ್ತೀನಿ. ನೀವು ಯಾವುದೇ ಎಣ್ಣೆ ಬೇಕಾದರೂ ಬಳಸ್ಬೋದು. ಕಾಣದ ಎಣ್ಣೆ ಬಳಸಿದ್ರೆ ಈಗ ಅದಕ್ಕೆ ಎಣ್ಣೆಗೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಇದು ಮಾಡಬೇಕು. ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡ್ಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೋಬೇಕು. ಆಗಲೇ ಎಣ್ಣೆ ಚೆನ್ನಾಗಿ ಕಾದಿತ್ತು ಉತ್ಸದಿಂದ ಲೋ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಸಿಯಲ್ಲ. ಆಮೇಲೆ ಈರುಳ್ಳಿ ಹಾಕಿದ್ಮೇಲೆ ಇನ್ನೊಂದು ವಿಚಾರ ಏನಂದರೆ, ಈರುಳ್ಳಿ ಹಾಕಿದ್ಮೇಲೆ ಈ ಕಡಲೆಬೇಳೆ ಉದ್ದಿನಬೇಳೆ ಸಿಯಲ್ಲ. ಹಾಗಾಗಿ ಈರುಳ್ಳಿ ಹಾಕಿದ್ಮೇಲೆ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೋದು. ಸೊ ಈರುಳ್ಳಿನ ನೀವು ಸಣ್ಣದಾಗಾದರೂ ಹೆಚ್ಕೋಬೋದು. ನನಗೆ ಉದ್ದುದ್ದ ಈ ಥರದ್ದು ಇಷ್ಟ ಆಗುತ್ತೆ. ಈ ಮೊಸರು ಹಾಕೋದ್ರಿಂದ ಈ ಥರ ಮಾಡಿಕೊಂಡ್ರೆ ನಮ್ಮ ಬಾಯಿಗೆ ತಿನ್ನಬೇಕಾದ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಈ ಥರ ಹೆಚ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ನೀವು ಬೇಕಿದ್ರೆ ಕ್ಯೂಬ್ಸ್ ಆಗಿ ಸಣ್ಣದಾಗಿ ಹೆಚ್ಕೋಬೋದು. ಸೊ ಈ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಬಾಡಿಸ್ಬೇಕು. ಅಂದರೆ ಆಲ್ಮೋಸ್ಟ್ ಅದು ಇದು ಎಲ್ಲ ಏನಂತ ಹೇಳ್ತೀವಿ, ಆಲ್ಮೋಸ್ಟ್ ಬ್ರೌನಿಷ್ ಆಗೋ ಥರ. ಅಂದರೆ ಅಷ್ಟು ಪೂರ್ತಿ ಬ್ರೌನ್ ಅಲ್ಲ, ಸ್ವಲ್ಪ ಬ್ರೌನ್, ಅದಕ್ಕೆ ಬಿರಿಷ್ಟ ಅಂತ ಕರೀತಾರೆ. ಆ ಲೆವೆಲ್ವರೆಗೂ ನಾವು ಹುರ್ಕೋಬೇಕು. ಮಧ್ಯದಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಈಗ ಆಲ್ಮೋಸ್ಟ್ ಬ್ರೌನ್ ಆಗುತ್ತೆ, ಕ್ರಿಸ್ಪಿ ಆಗೋ ಥರ ಆಗೋ ಲೆವೆಲ್ವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇಲ್ಲ ನಿಮಗೆ ಸ್ವಲ್ಪ ಇದಿದ್ರು ಓಕೆ. ನನಗೆ ಇದು ಸ್ವಲ್ಪ ಆ ಕಹಿ ಈರುಳ್ಳಿದು ಭಾಳ ಇಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿವರೆಗೂ ನಾನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ. ಈಗ ಹುರಿದ್ಮೇಲೆ ಇದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಇದಕ್ಕೆ ಅರಿಶಿನ ಹಾಕ್ಕೊಳ್ಳಿ. 1 ಸ್ಪೂನ್ ಅರಿಶಿನ, ಅದ್ರ ಜೊತೆಗೆ
ಧನಿಯಾ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಒಂದು ಪಿಂಚು, ಒಂದು ಸ್ಪೂನ್ ಖಾರದ ಪುಡಿ, 1-2 ಸ್ಪೂನು ಧನಿಯಾ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಂಡು, ಈಗ ಇದಕ್ಕೆ ನಾವು ಮೊಸರನ್ನ ಹಾಕಬೇಕು. ಮೊಸರನ್ನ ಸ್ವಲ್ಪ ಕಡ್ದಿಟ್ಕೊಂಡಿರಬೇಕು. ಡೈರೆಕ್ಟ್ ಇದೆಲ್ಲ ಮೊಸರನ್ನ, ಗಟ್ಟಿ ಮೊಸರು, ಕ್ರೀಮಿ ಮೊಸರು ಇದ್ರೆ ಒಳ್ಳೆಯದು. ಈಗ ನಾವು ಮಾಮೂಲಿ ಮನೇಲಿ ಇದ್ದಿದ್ದು ಮಾಮೂಲಿ ಮೊಸರು ಹಾಕಿದ್ರಿಂದ ತೆಳ್ಳಗಿತ್ತು. ಅದನ್ನು ಸ್ವಲ್ಪ ಕಡ್ಕೊಂಡು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿಕೊಂಡು ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ಕಾಯಕ್ಕೆ ಬಿಡಬೇಕು. ಕಾಯಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಆದ ತಕ್ಷಣ ಅದಕ್ಕೆ ನಾವು ಮೊದಲೇ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯನ್ನ ಅದರೊಳಗಡೆ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಿಡಬೇಕು. ಚೆನ್ನಾಗಿ ಕುದಿಸ್ಬೇಕು ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು, ಅಂದರೆ ಅದೆಲ್ಲ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಇದಾಗುತ್ತೆ. ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಸಾಕು. 2ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ಮಗ್ಚಾಕ್ತಾ ತಳ ಸಿಯ್ದಂಗೆ ನೋಡ್ಕೊತ. ಇದು ನಾನ್ ಸ್ಟಿಕ್ಕು, ಹಂಗಾಗಿ ಏನು ತಳ ಸಿಯ್ಯಲ್ಲ. ಅದೇ ಬೇರೆ ಪಾತ್ರೆ ಆದರೆ ಸ್ವಲ್ಪ ತಳ ಸಿಯೋ ಇದಿರುತ್ತೆ. ಈರುಳ್ಳಿ ಎಲ್ಲ ಇರುತ್ತಲ್ಲ, ಅದು ಆಲ್ರೆಡಿ ಸ್ವಲ್ಪ ಜಾಸ್ತಿ ಹುರ್ಕೊಂಡಿರೋದ್ರಿಂದ ಹಿಂಗಾಗಿರುತ್ತೆ. ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಅದು ರುಚಿ ಹೊಂದಿಸ್ಕೋಬೇಕು. ಆಮೇಲೆ ಮೊಸರು ಫ್ರೆಶ್ ಮೊಸರಿದ್ರೆ ಚೆನ್ನಾಗಿರುತ್ತೆ. ತುಂಬ ಸ್ವಲ್ಪ ಇಟ್ಟಿರೋದಾದರೆ ಜಾಸ್ತಿ ಹುಳಿ ಅಂತ ಅನಿಸುತ್ತೆ. ಇದು ಸೇಮ್ ನಾವು ಮಜ್ಜಿಗೆ ಸಾರುಗಳೆಲ್ಲ ಮಾಡ್ತೀವಲ್ಲ ಅದೇ ಥರನೇ, ಆದರೆ ಇದು ಬೆಂಡೆಕಾಯಿ ಈರುಳ್ಳಿ ಎಲ್ಲ ಹಾಕೋದ್ರಿಂದ ಇದನ್ನು ಗೊಜ್ಜಿನ ಥರ ನಾವು ಮಾಡ್ಕೊಳೋದು. ಗಟ್ಟಿ ಮೊಸರು. ಆಮೇಲೆ ಮೊಸರು ಬ್ಲೆಂಡರ್ಗೆ ಹಾಕ್ಕೋಬೇಕಾದ್ರೆ ನಾವು ನೀರು ಹಾಕಬಾರ್ದು, ಹಂಗೆ ಬ್ಲೆಂಡ್ ಮಾಡಿಕೊಂಡು ನಾವು ಆ ಮೊಸರನ್ನ ಉಪಯೋಗಿಸ್ಕೋಬೇಕು. ಈ ಥರ ಹೈ ಫ್ಲೇಮಲ್ಲಿ ಚೆನ್ನಾಗಿ ಆದಮೇಲೆ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ನಾವು ಇದನ್ನು ಮತ್ತೆ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಫ್ಲೇಮು ಕಡಿಮೆ ಮಾಡಬೇಕು. ಕಡಿಮೆ ಮಾಡಿಬಿಟ್ಟು ಚೆನ್ನಾಗಿ ಬೇಯೋಕ್ಕೆ ಬಿಟ್ಕೊಂಡಾಗ ಈ ಬೆಂಡೆಕಾಯಿ ಚೆನ್ನಾಗಿ ಬೇಯುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಬೆಂಡೆಕಾಯಿ ಒಳಗಡೆ ಚೆನ್ನಾಗಿ ಹಿಡಿಯುತ್ತೆ. ಲೋ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಾವು ಮುಚ್ಚಿ ಇದನ್ನು ಹಾಗೆ ಬಿಡಬೇಕು. ಲೋ ಫ್ಲೇಮ್ ಮಾಡಿ ಬಿಟ್ಟ ಮೇಲೆ ಅದು ಹಾಗೆ ಆ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊತಾ ಹೋಗುತ್ತೆ. ಲೋ ಫ್ಲೇಮಲ್ಲಿ ನಾವು ಇದನ್ನ ಇನ್ನೊಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಹಾಗೆ ಇಟ್ಟು ಬಿಡಬೇಕು. ನಂತರ ನೋಡಿ ಅಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂತ ಆಗಿರುತ್ತೆ. ಈಗ ಮತ್ತೆ ಹೈ ಫ್ಲೇಮಲ್ಲಿ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ಇಲ್ದಿರೋಂಥ ಮಾಮೂಲಿ ಏನಾದರೂ ಎಕ್ಸ್ಟ್ರಾ ನೀರಿನ ಅಂಶ ಅಂತಿರೋದು ಅದೆಲ್ಲ ಹೋಗುತ್ತೆ. ಬರೀ ಮೊಸರು ಅದೆಲ್ಲ ಬರುತ್ತೆ. ರುಚಿ ನೋಡಿಕೊಂಡು ಈ ಟೈಮಲ್ಲೂ ಬೇಕಿದ್ರೆ ನಾವು ಉಪ್ಪನ್ನು ಹೊಂದಿಸ್ಬೋದು. ಈ ಥರ ಗಟ್ಟಿಯಾಗಿ ಹೈ ಫ್ಲೇಮಲ್ಲಿ ಒಂದು ನಿಮಿಷದಿಂದ ನಾವು ಮಾಡ್ಕೊಂಬಿಟ್ಟು ಕಡೆಗೆ ಸ್ಟವ್ ಆಫ್ ಮಾಡಿ ಅದ್ರ ಮೇಲೆ ಕೊತ್ತಂಬರಿ ಉದುರಿಸ್ಬಿಟ್ರೆ ಮುಗೀತು. ನಮ್ಮ ಬೆಂಡೆಕಾಯಿ ಮೊಸರು ಗೊಜ್ಜು ರೆಡಿ ಆಗೋಯಿತು. ಇದನ್ನು ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದ್ರ ಜೊತೆ ಇದು ತುಂಬ ಚೆನ್ನಾಗಾಗತ್ತೆ.